ಈ ನಡುವೆ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅವರು ವಾಗ್ದಾಳಿ ಮುಂದುವರಿಸಿದ್ದಾರೆ. ನೋಡಿ, ಇದಕ್ಕೆ ಉತ್ತರ ಕೊಡಿ ಸಿ ಟಿ ರವಿ ಅವರೇ. ವೈಯಕ್ತಿಕವಾಗಿ ನಾನು ಜಮೀರ್ ಅಹಮದ್ ಭೇಟಿಯಾಗಿಲ್ಲ, ಹಿಂದೂಗಳಿಗೆ ಅನ್ಯಾಯವಾಗಿದ್ದನ್ನು ಪ್ರಶ್ನಿಸಿದ್ದೇನೆ ಅಂತ ಯತ್ನಾಳ್ ಹೇಳಿದ್ದಾರೆ. ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ಮುಂದುವರಿಸಿದ್ದಾರೆ, ಮಾತನಾಡಿದ್ದಾರೆ ವಿಜಯೇಂದ್ರ ವಿರುದ್ಧ. ಇದೆಲ್ಲ ಭಿನ್ನಮತ ಅಲ್ಲ ಸಿ ಟಿ ರವಿ ಪ್ರಕಾರ. ಒಬ್ಬ ನಾಯಕ ರಸ್ತೆನಲ್ಲಿ ನಿಂತು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಾರಲ್ಲ, ಅದು ಭಿನ್ನಮತ ಅಲ್ಲ. ಆಗಲಿಲ್ಲ, ನಾವೇನು ಅವ್ರ ಬಳಿ ಏನು ವೈಯಕ್ತಿಕ ಕೆಲಸಕ್ಕೆ ಹೋಗಿಲ್ಲ. ನಾವೇನು ಅವ್ರ ಬಳಿ ಹೋಗಿ ಎಲ್ಲೂ ಹುಡ್ಕೋದಲ್ಲಿ ಒಂದು ಮನೆ ಕೇಳಿಲ್ಲ, ಏನಿಲ್ಲ. ನಾನು ಕೇಳಿದ್ದು ಸಮುದಾಯಗಳಿಗೆ ಅನ್ಯಾಯ ಆಗೋದನ್ನು ಕೇಳಿದ್ದೀನಿ. ಅವರು ಅವ್ರ ಅಧಿಕಾರಿಗಳಿಗೆ ಹೇಳ್ಯಾರ. ಮತ್ತು ಬಿಜಾಪುರನಾಗ ಇವತ್ತು ಏನು ಸ್ಲಮ್ ಬೋರ್ಡ್ನಿಂದ ಸುಮಾರು 1285 ಮನೆ ಮಂಜೂರಾತಿ ಆಗಿತ್ತು. ದಿಢೀರ್ನೆ 892 ಮನೆ ರದ್ದು ಮಾಡಿದರು. ಮತ್ತು ಬಡವರಿಗೆ, ದಲಿತರಿಗೆ, ಹಿಂದುಳಿದ ಜನಾಂಗಕ್ಕೆ ಸಿಗುವಂಥ ಮನೆಗಳ ಸಲ ಹೋಗೀನಿ. ಅದಕ್ಕೇನು ನೋಡ್ರಿ, ಈಗ ಅಲ್ಲೇನು ಬರ್ತದೆ, ಇದೇನು ರಾಜಕೀಯ ಏನು ಬರ್ತದೆ. ಜಮೀರ್ ಅಹಮದ್ ಖಾನ್ ಭೇಟಿಯಾಗಿದ್ದು ಜನರ ಸಲುವಾಗಿ ಹೋರಾಟ ಮಾಡಿದ್ದೆ. ಮೊನ್ನೆ ಕರೆದಿದ್ದರು, ಅದು ವಿಧಾನಸೌಧದಲ್ಲಿ ಭೇಟಿಯಾಗಿದೆ.